ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಮೇ ಮಂತ್ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡೋಣ, ಎವ್ರಿ ಮಂತ್ ಮಾಡೋ ಥರನೇ. ಸೊ ಇವತ್ತು ನಾವು ಮೇಷರಾಶಿಯವರಿಗೆ ಮೇ ಮಂತ್ ಹೇಗಿದೆ ಅನ್ನೋದನ್ನ ರೀಡಿಂಗ್ ಮಾಡೋಣ ಫ್ರೆಂಡ್ಸ್. ಸೊ ಇದರಲ್ಲಿ ನಾವು ಯಾವಾಗಲೂ ಮಾಡೋ ಥರನೇ ಫೈನಾನ್ಸಸ್ ರಿಲೇಟೆಡು, ರಿಲೇಷನ್ಶಿಪ್ ರಿಲೇಟೆಡ್ ಮೆಸೇಜಸ್ ಇರುತ್ತೆ ಅಂತ ಹೇಳ್ತೀನಿ. ಮತ್ತು ಕೊನೆಯಲ್ಲಿ ಡಿವೈನ್ ಮೆಸೇಜಸ್ ಏನಿದೆ ನಿಮಗೆ ಮೇ ಮಂತ್ ರಿಲೇಟೆಡು, ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಏನು ಅಂತ ನೋಡೋಣ. ಸೊ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ರೀಡಿಂಗ್ ರೆಸೊನೇಟ್ ಆದರೆ 1111 ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಟೂ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ, ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ, ಮತ್ತು ವರ್ಲ್ಡ್ ಕಾರ್ಡ್ ಬಂದಿದೆ. ಇನ್ನೊಂದು ಕಾರ್ಡ್ ತೆಗಿತೀನಿ. ಸೊ 4 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ರೀಡಿಂಗು ಮೇಷರಾಶಿ ಮತ್ತು ಮೇಷ ಲಗ್ನ ಅಂತ ತಗೊಳ್ಳಿ. ನಿಮ್ಮದು ಮೇಷರಾಶಿ ಇಲ್ಲ ಮೇಷ ಲಗ್ನ ಆಗಿದ್ದರೆ ಈ ರೀಡಿಂಗ್ ನಿಮಗೆ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಮೇ ಮಂತಲ್ಲಿ ನಿಮ್ಮ ರೀಡಿಂಗ್ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಯಾವುದಾದ್ರೂ ಒಂದು ವಿಶು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಎಸ್ಪೆಷಲಿ ನೀವು ಮೇ ಮಂತಲ್ಲೇ ನಿಮಗೆ ಯಾವುದಾದ್ರೂ ಎಕ್ಸಾಮ್ ರಿಸಲ್ಟ್ಸ್ ಬರ್ಬೋದು, ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ಅಂತ ಹೇಳ್ತೀನಿ. ಇಲ್ಲ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಬಹುದು, ಇಲ್ಲ ಹೊಸದಾಗಿ ನಿಮಗೆ ಜಾಬ್ ಎಲ್ಲಾದರೂ ಸಿಕ್ಕಿರ್ಬೋದು, ತುಂಬ ದಿನದಿಂದ ನೀವು ಹುಡುಕ್ತಿದ್ರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ನೀವು 4 ಆಫ್ ಸ್ವಾರ್ಡ್ಸ್ ಇದೆ. ಸೊ ನೀವು ತುಂಬ ಕೆಲವೊಂದು 2-3 ಮಂತ್ಸಿಂದ ಸ್ವಲ್ಪ ಯಾವುದೋ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಮತ್ತು ನಿಮಗೆ ಏನೋ ಭಯ ಇದೆ ಯಾವುದೋ ವಿಷಯದ ಬಗ್ಗೆ ಸ್ಟ್ರಾಂಗ್ ಆಗಿ ಅಂತ ಹೇಳ್ತೀನಿ. ಸೊ 2-3 ಮಂತ್ಸಿಂದ ಯಾವುದೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ನೀವು ತುಂಬ ಟೆನ್ಷನ್ ಮಾಡಿಕೊಂಡು ವರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಪ್ರಾಬ್ಲಮ್ಮು ನಿಮಗೆ ರಿಲೇಷನ್ಶಿಪ್ ರಿಲೇಟೆಡ್ ಆಗಿರ್ಬೋದು ಅಂತ ಹೇಳ್ತೀನಿ. ಇನ್ನು ಕೆಲವೊಬ್ಬರಿಗೆ ಫೈನಾನ್ಸಸ್ ರಿಲೇಟೆಡ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಕೆಲವೊಬ್ಬರು ಲೋನಿಗೆ ಅಪ್ಲೈ ಮಾಡಿರ್ಬೋದು, ಮೇ ಬಿ ನಿಮಗೆ ಬೇಕಾಗಿರೋ ಟೈಮಿಗೆ ಲೋನ್ ಸಿಗುತ್ತಾ ಇಲ್ವಾ, ಇದು ಹೋಮ್ ಲೋನ್ ಇಲ್ಲ ಪರ್ಸ್ನಲ್ ಲೋನ್ ಕೂಡ ಆಗಿರ್ಬೋದು, ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ ಕೆಲವೊಬ್ರು ಅಂತ ಹೇಳ್ತೀನಿ. ಸೊ ಯಾವುದೋ ಒಂದು ಪ್ರಾಬ್ಲಮ್ಮು ನೀವು 2-3 ಮಂತ್ಸಿಂದ ತುಂಬ ಓವರ್ ಥಿಂಕ್ ಮಾಡ್ತಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಮೇ ಮಂತಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಸೊಲ್ಯೂಷನ್ನು ನಿಮಗೆ ಮೇ ಬಿ ನಿಮ್ಮ ಕೊಲೀಗಿಂದ, ಇಲ್ಲಾಂದರೆ ನಿಮಗಿನ್ನ ಸ್ವಲ್ಪ ಏಜಲ್ಲಿ ದೊಡ್ಡವರಾಗಿರೋರಿಂದ ಸಿಗ್ಬೋದು ಅಂತ ಹೇಳ್ತೀನಿ. ಸೊ ಸಜೆಷನ್ ಸಿಗ್ಬೋದು, ಇಲ್ಲ ಅಡ್ವೈಸ್ ಸಿಗ್ಬೋದು. ಅವರು ನಿಮ್ಮ ಥರ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡಿ ನಿಮಗೆ ಅಡ್ವೈಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಯಾವುದೋ ಒಬ್ಬರು ಪರ್ಸನ್ನಿಂದ ನಿಮಗೆ ಸಜೆಷನು ಇಲ್ಲ ಅಡ್ವೈಸ್ ಸಿಗುತ್ತೆ, ಇಲ್ಲ ಯಾರೋ ಒಬ್ಬರು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕಂಡುಕೊಳ್ಳೋದ್ರಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇನ್ನು ಕೆಲವೊಬ್ಬರಿಗೆ ಮೇ ಮಂತಲ್ಲಿ ಸ್ವಲ್ಪ ವರ್ಕ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಆಲ್ರೆಡಿ ಏನಾದರೂ ತುಂಬಾ ವರ್ಕಲ್ಲಿ ಬ್ಯುಸಿ ಇದ್ದೀರಾ, ತುಂಬ ಏನೋ ನಿಮ್ಮದೇ ಆದ ಸ್ವಂತ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕೆಲಸನ ಹೊಸದಾಗಿ ಸ್ಟಾರ್ಟ್ ಮಾಡಿರ್ಬೋದು, ಅದರಲ್ಲಿ ನೀವು ಅಂದ್ಕೊಂಡಾಗೆ ಸಕ್ಸಸ್ ಸಿಗದೇ ಇರ್ಬೋದು. ಮೇ ಬಿ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಕೆಲವೊಬ್ರು ಯೋಚನೆ ಮಾಡ್ತಿದ್ದೀರಾ. ಸೊ ನಿಮಗೆ ಅದನ್ನು ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ, ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ನೀವು ಎಷ್ಟು ಫೋಕಸ್ ಮಾಡ್ತೀರಾ ಮತ್ತು ನೀವು ಎಷ್ಟು ಟೈಮ್ನ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳ್ತಿದ್ದಾರೆ. ಸೊ ಯಾವುದೋ ಒಂದು ಕೆಲಸ ನೀವು ಸ್ಟಾರ್ಟ್ ಮಾಡಿರೋದ್ರಲ್ಲಿ ನಿಮ್ಮ ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಕೆಲಸನ ಸ್ಟಾರ್ಟ್ ಮಾಡಿದರೆ ಇದಾಗುತ್ತಾ ಇಲ್ವಾ ಅಂತ ಏನಾದರೂ ಪ್ರೆಸೆಂಟ್ಲಿ ನಿಮಗೆ ಡೌಟ್ ಇದ್ದರೆ ಯೂನಿವರ್ಸ್ ನಿಮಗೆ ಸ್ವಲ್ಪ ಪೇಷನ್ಸ್ ಆಗಿರಿ ಅಂತ ಹೇಳ್ತಿದ್ದಾರೆ. ಬಟ್ ಲಾಂಗ್ ಟರ್ಮಲ್ಲಿ ಅದು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ನೋಡಿ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಲಾಂಗ್ ಟರ್ಮಲ್ಲಿ ಇವಾಗೇನು ನೀವು ಯಾವುದಾದ್ರೂ ಕೆಲಸ ಇಲ್ಲ ಬಿಸ್ನೆಸ್ಸು ಇಲ್ಲ ಫೈನಾನ್ಷಿಯಲಿ ನೀವು ಗ್ರೋ ಆಗಬೇಕು ಅಂತ ಏನಾದರೂ ಸ್ಟಾರ್ಟ್ ಮಾಡಿದರೆ ಸೊ ಅದು ಡೆಫಿನೆಟ್ಲಿ ಲಾಂಗ್ ಟರ್ಮಲ್ಲಿ ನಿಮಗೆ ಸಕ್ಸಸ್ ಕೊಡುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಮ್ಯಾನಿಫೆಸ್ಟೇಷನ್, ರಿಸೋರ್ಸ್ಫುಲ್ನೆಸ್ ಆ್ಯಂಡ್ ಪವರ್ ಅಂತ ಇದೆ. ಸೊ ಡೆಫಿನೆಟ್ಲಿ ನೀವು ಈಗ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ ನೀವು ಸ್ಟಾರ್ಟ್ ಮಾಡಿರೋ ಹೊಸ ಕೆಲಸ ಆಗಿರ್ಬೋದು, ಯಾವುದೇ ವರಿ ಇದ್ರೂ ನಿಮಗೆ ಮೇ ಮಂತಲ್ಲಿ
ಸೊಲ್ಯೂಷನ್ ಸಿಗೋ ಚಾನ್ಸಸ್ ಇದೆ. ಮತ್ತೆ ಇದೇನಾದರೂ ಸ್ವಲ್ಪ ದೊಡ್ಡ ಡ್ರೀಮ್ ಆಗಿದ್ರೆ ಕೆಲವೊಂದು ವರ್ಷ ತಗೊಳುತ್ತೆ ಅಂತ ನೀವೇನಾದರೂ ಅನ್ಕೊಂಡಿದ್ರೆ ನೀವು ಅನ್ಕೊಂಡಿರೋದಕ್ಕಿಂತ ಕಡಿಮೆ ಟೈಮಲ್ಲೇ ಸಕ್ಸಸ್ ಸಿಗುತ್ತೆ. ಬಟ್ ನೀವು ಅನ್ಕೊಂಡೇ ಇರೋ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಟ್ ಡೆಫಿನೆಟ್ಲಿ ನಿಮ್ಮ ವಿಲ್ ಪವರು ಮತ್ತು ನಿಮ್ಮ ಪೇಷನ್ಸ್ನ ಈ ಸಿಚುವೇಶನ್ನು ಟೆಸ್ಟ್ ಮಾಡ್ತಿದೆ ಅಂತ ಹೇಳ್ತೀನಿ. ಪ್ರೆಸೆಂಟ್ಲಿ ನೀವು ಯಾವ ಪ್ರಾಬ್ಲಮಲ್ಲಿ ಇದ್ದೀರಾ ಅದು ನಿಮ್ಮ ಪೇಷನ್ಸ್ನ ಟೆಸ್ಟ್ ಮಾಡ್ತಿದೆ. ಯೂನಿವರ್ಸ್ ನಿಮಗೆ ಸಕ್ಸಸ್ನ ಕೊಡೋದಕ್ಕೂ ಮುಂಚೆ ನೀವು ಅದನ್ನು ಹ್ಯಾಂಡಲ್ ಮಾಡೋಷ್ಟು ಕೇಪಬಿಲಿಟಿ ನಿಮಗಿದೆಯಾ, ನೀವು ಆ ಸಕ್ಸಸ್ನ ಡಿಸರ್ವ್ ಮಾಡ್ತೀರಾ ಇಲ್ವಾ ಅಂತ ಫೈನಲ್ ಆಗಿ ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ. ನೀವು ಹೇಗೆ ಬ್ಯಾಲೆನ್ಸ್ ಔಟ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಪೇಷನ್ಸಿಂದ ಇರಿ. ಮೇ ಮಂತಲ್ಲಿ ನಿಮಗೆ ಏನೂ ವರ್ಕೌಟ್ ಆಗ್ತಿಲ್ಲ, ಯಾವ ಕೆಲಸನೂ ನಾನು ಮಾಡಬೇಕಂತ ಹೋದ್ರೂ ಡಿಲೇ ಆಗ್ತಿದೆ ಅಂತ ಅನಿಸ್ಬೋದು. ಬಟ್ ಮೇ ಮಂತಲ್ಲಿ ನೀವು ಅದನ್ನು ಬೇರ್ ಮಾಡ್ಕೊಂಡ್ಬಿಟ್ರೆ, ಅಂದರೆ ನೀವು ಅದನ್ನು ಸಹಿಸ್ಕೊಂಡು ಪೇಷನ್ಸಿಂದ ಮುಂದೆ ಹೋಗ್ಬಿಟ್ರೆ ನಿಮಗೆ ಫ್ಯೂಚರಲ್ಲಿ ನಾನು ಆಗಲೇ ಹೇಳ್ದಂಗೆ ಲಾಂಗ್ ಟರ್ಮಲ್ಲಿ ಸಕ್ಸಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ಫೈನಾನ್ಸಸ್ಸು ಮತ್ತು ರಿಲೇಷನ್ಶಿಪ್ ರಿಲೇಟೆಡ್ ಆಗಿರ್ಬೋದು ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ಫೈನಾನ್ಸಸ್ಸು ಮತ್ತು ರಿಲೇಷನ್ಶಿಪ್ ರಿಲೇಟೆಡು ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ 2-3 ಮಂತ್ಸಿಂದ ಅಂತ ಅನಿಸುತ್ತೆ. ಸೊ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ರಿಲೇಷನ್ಶಿಪ್ ರಿಲೇಟೆಡ್ ಏನಿದೆ ಮೆಸೇಜಸ್ಸು ನಿಮಗೆ ಮೇ ಮಂತಲ್ಲಿ ಅಂತ ನೋಡೋಣ ಬನ್ನಿ. ಸೊ ಪ್ಯಾಷನ್ ಕಾರ್ಡ್ ಬಂದಿದೆ, ಪಿಕ್ಚರ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಇಲ್ಲ ನೀವೇ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಲವೊಬ್ಬರಿಗೆ ಯಾವುದೋ ಒಂದು ರಿಲೇಷನ್ಶಿಪ್ಪು ಎಂಡ್ ಆಗಿದೆ ಅಂತ ನಿಮಗೆ ಅನಿಸ್ತಿದೆ. ಮತ್ತು ಈ ರಿಲೇಷನ್ಶಿಪ್ಪು ಎಂಡ್ ಆಗಿರೋದು ಮೋಸ್ಟ್ಲಿ ಇದು ಅವ್ರ ಕಡೆಯಿಂದನೇ ಎಂಡ್ ಆಗಿರ್ಬೋದು ಈ ಸಿಚುವೇಶನ್ ಅಂತ ಹೇಳ್ತೀನಿ. ಸೊ ಯಾವುದೋ ಒಂದು ರಿಲೇಷನ್ಶಿಪ್ಪು ಎಂಡ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಮೇ ಬಿ ಅದ್ರ ಬಗ್ಗೆನೇ ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಪಿಕ್ಚರ್ಸ್ ಕಾರ್ಡ್ ಬಂದಿದೆ. ಲುಕಿಂಗ್ ಅಟ್ ಪಿಕ್ಚರ್ಸ್ ಮಿಸ್ಸಿಂಗ್ ಯು ನಾಸ್ಟಾಲ್ಜಿಯಾ ಮೇಕ್ ನ್ಯೂ ಮೆಮೊರೀಸ್ ಅಂತ ಇದೆ. ಸೊ ಯಾವುದೋ ಒಂದು ಪರ್ಸನು, ಯಾವುದೋ ಒಂದು ಹಳೆ ವಿಷಯ ನಿಮಗೆ ನೆನಪಾಗ್ಬೋದು ಮೇ ಮಂತಲ್ಲಿ. ಅಂದರೆ ನಾನು ನನ್ನ ಪಾಸ್ಟಲ್ಲಿ ಹೀಗಿದೆ, ನನ್ನ ಲೈಫಲ್ಲಿ ನಾನು ಇವಾಗ ಹಿಂಗಿದ್ದೀನಿ ಅಂತ ನೀವು ನಿಮ್ಮ ಹಿಂದೆ ನಿಮ್ಮ ಜೀವನ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತೀನಿ ಕೆಲವೊಬ್ರು. ಇನ್ನು ಕೆಲವೊಬ್ಬರಿಗೆ ನೀವು ನಾಸ್ಟಾಲ್ಜಿಕ್ ಮೆಮೊರೀಸ್ನ ಫೇಸ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಮ ಲೈಫಲ್ಲಿ ಆಗಿರೋ ಕೆಲವೊಂದು ಕಹಿ ಘಟನೆಗಳನ್ನು ನೀವು ಮತ್ತೆ ಮತ್ತೆ ನೆನಪು ಮಾಡ್ಕೊಳೋ ಚಾನ್ಸಸ್ ಇದೆ ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ಈಗ ಫೈನಾನ್ಸಸ್ ರಿಲೇಟೆಡ್ ಆಗಿ ನೀವು ಯಾರಾದರೂ ರೀಡಿಂಗ್ನ ನೋಡ್ತಿದ್ರೆ ಸ್ಪೆಸಿಫಿಕ್ ಆಗಿ ಏನು ಮೆಸೇಜ್ ಇದೆ ಅಂತ ನೋಡೋಣ. ಸೊ ಎಕ್ಸ್ಪೀರಿಯನ್ಸಿಂಗ್ ಅಂತ ಕಾರ್ಡ್ ಬಂದಿದೆ. ಸೊ ಕೆಲವೊಬ್ಬರು ಫೈನಾನ್ಷಿಯಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಫೈನಾನ್ಷಿಯಲಿ ನಿಮಗೆ ಏನಾದರೂ ಲಾಸ್ ಆಗಿರ್ಬೋದು ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ಫೈನಾನ್ಷಿಯಲಿ ಎಲ್ಲಾದರೂ ನೀವು ಮೇ ಬಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಪ್ರೆಸೆಂಟ್ಲಿ ಲಾಸ್ ಆಗಿರ್ಬೋದು, ಇಲ್ಲಾಂದರೆ ನೀವು ಯಾವುದೋ ಒಂದು ವಿಷಯದಲ್ಲಿ ಯಾವುದೋ ಒಂದು ಪರ್ಸನ್ಗೆ ದುಡ್ಡು ಕೊಟ್ಟು, ಇಲ್ಲಾಂದರೆ ಯಾವುದೋ ಅನ್ವಾಂಟೆಡ್ ವಿಷಯದ ಬಗ್ಗೆ ಯಾವುದೋ ಪರ್ಸನ್ಗೆ ಕೊಟ್ಟು ದುಡ್ಡು ಕಳ್ಕೊಂಡಿರೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಮೇ ಬಿ ಇನ್ನು ಕೆಲವೊಬ್ಬರಿಗೆ ನೀವು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿಗೆ ಮೇ ಮಂತಲ್ಲಿ ನಿಮಗೆ ಖರ್ಚು ಮಾಡಬೇಕಾಗಿ ಬರ್ಬೋದು ನೀವು ಅಂತ ಹೇಳ್ತೀನಿ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ನಿಮಗೋಸ್ಕರ ಶಾಪಿಂಗ್ ಮಾಡಬೇಕು, ತುಂಬ ತಿಂಗಳು ತುಂಬ ವರ್ಷ ಆಯಿತು, ನನ್ನ ಫ್ಯಾಮಿಲಿಗೋಸ್ಕರ ಏನಾದರೂ ತೊಗೊಬೇಕು ಅಂತಲೂ ತೊಗೊಬೋದು ಕೆಲವೊಬ್ಬರು. ಒಟ್ಟಿನಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ ಅಂತ ಹೇಳ್ತೀನಿ. ಮೇ ಮಂತಲ್ಲಿ ಸ್ವಲ್ಪ ಓವರ್ ಸ್ಪೆಂಡ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಕೆಲವೊಬ್ಬರು ಯಾವುದೋ ರಿಲೇಷನ್ಶಿಪ್ಪು, ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ, ತುಂಬ ಎಕ್ಸ್ಪೀರಿಯನ್ಸಸ್ನ ಮಾಡ್ತಿದ್ದೀರಾ. ಬಟ್ ಅದನ್ನ ಯಾರ ಜೊತೆನೂ ಶೇರ್ ಮಾಡ್ಕೊತಿಲ್ಲ, ಅಥವಾ ಶೇರ್ ಮಾಡಿದ್ರು ಯಾರೂ ಅರ್ಥ ಮಾಡ್ಕೊಳಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಸೈಲೆನ್ಸ್ ಕಾರ್ಡ್ ಬಂದಿದೆ. ಸೊ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ತುಂಬಾ ಚಿಂತೆ ಇದೆ, ಬಟ್ ಅದನ್ನ ಯಾರ ಹತ್ರನೂ ನೀವು ಹೇಳ್ಕೊತಿಲ್ಲ ಅಂತ ಅನಿಸುತ್ತೆ.
ಅಂದ್ರೆ ನನ್ನ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ನ ಕಂಡ್ಕೊಂತೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನೈಟ್ ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ ಮತ್ತೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಮು 2-3 ಮಂತ್ಸಿಂದ ನಿಮಗೆ ಸ್ಲೀಪ್ಲೆಸ್ ನೈಟ್ಸ್ನ ಕೊಡ್ತಿದೆ, ವರಿ ಮಾಡ್ಕೊತಿದ್ದೀರಾ ಅಂತಂದರೆ ಆ ಪ್ರಾಬ್ಲಮ್ಗೆ ಜಸ್ಟಿಸ್ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ, ನಿಮ್ಮ ಲೈಫಲ್ಲಿ ಆಗಿರೋ ಪ್ರಾಬ್ಲಮ್ಸಿಂದ ನೀವು ಮುಂದೆ ಹೋಗೋದನ್ನ ಕಲೀರಿ. ಅದೇ ಪ್ರಾಬ್ಲಮ್ಮು ಅದೇ ಸಿಚುವೇಶನಲ್ಲಿ ಸ್ಟಕ್ ಆಗಿರಬೇಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಕಿಂಗ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಲೈಫಲ್ಲಿ ಏನು ಆಗೋಗಿದೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ ಅಂತ ಅನಿಸುತ್ತೆ ಮೇ ಬಿ ನೀವು. ಸೊ ನಿಮ್ಮ ಓವರ್ ಥಿಂಕಿಂಗು ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ಆಗೋಗಿರೋದ್ರ ಬಗ್ಗೆ, ಈ ಪರ್ಸನ್ ಯಾಕೆ ಹಿಂಗೆ ಹೇಳಿದ್ರು, ನನ್ನ ಲೈಫ್ ಯಾಕೆ ಹಿಂಗೆ ಆಗ್ತಿದೆ ಅಂತ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಬಟ್ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಈಗ ನಾವು ಶಿವ ಮೆಸೇಜ್ ಏನಿದೆ ನಿಮಗೆ ಮೇ ಮಂತಲ್ಲಿ ಅಂತ ನೋಡೋಣ ಬನ್ನಿ. ಸೊ ಓವರ್ ಆಲ್ ಮೇ ಮಂತಲ್ಲಿ ಶಿವ ಮೆಸೇಜ್ ಏನಿದೆ ನಿಮಗೆ ಅಂತ ನೋಡೋಣ. ಸೊ ಮಹಾಕಾಳ ಡಿವೈನ್ ಟೈಮಿಂಗ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ದ ಬಿಗಿನಿಂಗ್ ಆಫ್ ಯುವರ್ ಡಿವೈನ್ ಟೈಮ್ is blessed by Lord Shiva himself. Prepare yourself for the miraculous and extraordinary experiences that you are about to unfold in your life. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಶಿವ ಮೆಸೇಜ್ ಏನಿದೆ ಅಂದರೆ, ಮೇ ಮಂತಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಮಿರಾಕ್ಯುಲಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸಸ್. ಅಂದರೆ ನಿಮ್ಮ ಲೈಫಲ್ಲಿ ನೀವು ಇಷ್ಟು ದಿನ ಇಷ್ಟು ವರ್ಷ ಏನಾದರೂ ಕಷ್ಟಪಟ್ಟಿದ್ದೀನಿ, ನನ್ನ ಜೀವನ ಎಲ್ಲ ಕಷ್ಟನೇ ತುಂಬ ಅನುಭವಿಸಿದ್ದೀನಿ, ಆ ಥರ ಮೈಂಡ್ಸೆಟ್ಟಲ್ಲಿ ನೀವೇನಾದರೂ ಇದ್ದರೆ ಶಿವ ನಿಮ್ಗೆ ಹೇಳ್ತಿದ್ದಾರೆ, ನಿಮ್ಮ ಲೈಫಲ್ಲಿ ಎಕ್ಸ್ಟ್ರಾಡಿನರಿ ತುಂಬಾ ಬ್ಯೂಟಿಫುಲ್ ಆಗಿ ಮತ್ತು ತುಂಬಾ ಹ್ಯಾಪಿಯಾಗಿರೋ ಟೈಮ್ಸ್ ಬರ್ತಿದೆ. ಎಸ್ಪೆಷಲಿ ಮೇ ಮಂತಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂತ ಶಿವ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ಹ್ಯಾಪಿ ಟೈಮ್ಸ್ ಇದೆ ಮೇ ಮಂತಲ್ಲಿ. ನಿಮ್ಮ ಪ್ರಾಬ್ಲಮ್ ಏನೇ ಇರ್ಬೋದು, ಸಿಚುವೇಶನ್ ಏನೇ ಇರ್ಬೋದು, ಬಟ್ ಮೇ ಮಂತಲ್ಲಿ ನೀವು ಹ್ಯಾಪಿಯಾಗಿರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ಯೂನಿವರ್ಸ್ ಮೆಸೇಜ್ ಏನಿದೆ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ನು, ನೀವು ಯಾವ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಪ್ರೆಸೆಂಟ್ಲಿ, ಅದಕ್ಕೇನು ಮೆಸೇಜ್ ಇದೆ ಅಂತ ನೋಡೋಣ. ಸೊ ಸ್ಟಾಪ್ ಓವರ್ ಥಿಂಕಿಂಗ್ ವರಿಯಿಂಗ್ ಅಂತ ನೋಡಿ ಫ್ರೆಂಡ್ಸ್. ಸ್ಟಾಪ್ ಓವರ್ ಥಿಂಕಿಂಗ್ ಆ್ಯಂಡ್ ವರಿಯಿಂಗ್, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಪ್ಲಾನ್ಸ್ ನೀಡ್ ಆ್ಯಕ್ಷನ್ ನಾವು. ಸೊ ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ನೀವು ಯಾವುದೋ ವಿಷಯದ ಬಗ್ಗೆ ವರಿ ಮಾಡ್ತಿದ್ದೀರಾ, ತುಂಬಾ ಥಿಂಕ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ಈ ಓವರ್ ಥಿಂಕಿಂಗಿಂದ ಆಚೆ ಬಂದು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಿ. ಇಷ್ಟು ದಿನ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡಿದ್ದು ಸಾಕು, ಇನ್ನು ಮುಂದೆ ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಯೂನಿವರ್ಸ್ ನಿಮಗೆ ಮೇ ಮಂತಲ್ಲಿ. ಸೊ ಈಗ ನಾವು ಅಲ್ಲಿ ನಿಮಗೆ ಏನು ಲಕ್ಕಿ ಡೇಟ್ಸ್ ಇದೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಫೈನಾನ್ಸಸ್ ರಿಲೇಟೆಡ್ ಆಗಿ ಏನು ಲಕ್ಕಿ ಡೇಟ್ಸ್ ಇದೆ ಅನ್ನೋದನ್ನ ನೋಡೋಣ. ಸೊ ಆನ್ ಎನಿ ವೆಡ್ನೆಸ್ಡೇ ಅಂತ ಇದೆ. ಸೊ ಫ್ರೆಂಡ್ಸ್, ನೀವು ಯಾವುದಾದ್ರೂ ಫೈನಾನ್ಸಸ್ ರಿಲೇಟೆಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕು, ಇಲ್ಲ ಫೈನಾನ್ಸಸ್ ರಿಲೇಟೆಡ್ ಡಿಸಿಷನ್ಸ್ನ ತೊಗೊಬೇಕು, ಇಲ್ಲ ಯಾವುದಾದ್ರೂ ಕೆಲಸನ ಶುರು ಮಾಡಬೇಕಂತ ಇದ್ದರೆ ವೆಡ್ನೆಸ್ಡೇಸ್ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫೈನಾನ್ಸಸ್ ರಿಲೇಟೆಡ್ ಆಗಿ ವೆಡ್ನೆಸ್ಡೇಸ್ ಆರ್ ಗುಡ್ ಫಾರ್ ಯು ಅಂತ ಹೇಳ್ತೀನಿ ಮೇ ಮಂತಲ್ಲಿ. ಸೊ ಈಗ ನಾವು ರಿಲೇಷನ್ಶಿಪ್ ರಿಲೇಟೆಡ್ ಏನು ಲಕ್ಕಿ ಡೇಟ್ಸ್ ಇದೆ ಅಂತ ನೋಡೋಣ. ಅಪ್ ಟು 8 ವೀಕ್ಸ್ ಅಂತ ಇದೆ ಫ್ರೆಂಡ್ಸ್. ಸೊ ನೀವು ರಿಲೇಷನ್ಶಿಪ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ, ನಾನು ಆಗಲೇ ಹೇಳ್ದಂಗೆ ಇದು ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಕೊಲೀಗ್ ರಿಲೇಷನ್ಶಿಪ್ ಆಗಿರ್ಬೋದು, ಆಫೀಸ್ ರಿಲೇಟೆಡು, ಇಲ್ಲ ಲವ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು. ಸೊ 8 ವೀಕ್ಸಲ್ಲಿ ನಿಮಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಸೊ ಈಗ ರಿಲೇಷನ್ಶಿಪ್ ಫೈನಾನ್ಸಸ್ ಬಿಟ್ಟು ಬೇರೆ ಯಾವುದಾದ್ರೂ ವಿಷಯಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ನೋಡೋಣ. ಸೊ 1 ಮಂತ್ ಅಂತ ಇದೆ ಫ್ರೆಂಡ್ಸ್. ಸೊ ನೀವು ಈ ಫೈನಾನ್ಸಸ್ ರಿಲೇಷನ್ಶಿಪ್ನ ಬಿಟ್ಟು ಬೇರೆ ಯಾವುದೇ ಕೆಲಸನ ನೀವು ಪ್ರಯತ್ನ ಪಡೋದಾದರೆ, ಅಥವಾ ನೀವು ಆಲ್ರೆಡಿ ಪ್ರಯತ್ನ ಪಟ್ಟಿದ್ರೆ, ನೀವು 1 ಮಂತ್ ಒಳಗಡೆ ನಿಮ್ಗೆ ಏನಾದರೂ ಪ್ರೋಗ್ರೆಸ್ ಸಿಗ್ಬೋದು ಅಂತ ಹೇಳ್ತೀನಿ. ಇಲ್ಲ ನೀವು ಆಲ್ರೆಡಿ ಯಾವುದಾದ್ರೂ ಕೆಲಸನ ಶುರು ಮಾಡಿದ್ದೀರಾ, ಅದು ಯಾವಾಗ ಪ್ರೋಗ್ರೆಸ್ ಆಗುತ್ತೆ, ಅದರಲ್ಲಿ ಯಾವಾಗ ಒಂದು ಬದಲಾವಣೆ ಬರುತ್ತೆ ಅಂತ ನೀವೇನಾದರೂ ಕಾಯ್ತಾ ಇದ್ರೆ, ನಿಮಗೆ 14 ಡೇಸ್ ಇಲ್ಲ 4 ವೀಕ್ಸಲ್ಲಿ ರಿಸಲ್ಟ್ನ ಅಥವಾ ಪ್ರೋಗ್ರೆಸ್ನ ನೋಡ್ಬೋದು ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ 1 ತಿಂಗಳು ಕೂಡ ಆಗ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ
1111 ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.